ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು ಹೊರಟಿರೋದು ಶ್ರೀ ಚಾಮುಂಡೇಶ್ವರಿ ತಾಯಿಯ ದರ್ಶನ ಪಡೆಯಲೆಂದು ಸಾಂಸ್ಕೃತಿಕ ನಾಡಾದ ಮೈಸೂರು ಕಡೆಗೆ. ಹಾಗೆ ಒಂದು ವೇ ಹೋಗ್ತಾ ಈ ಮೃದುವಾದ ಇಡ್ಲಿಯನ್ನು ಸವಿತ ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಜರ್ನಿ ಹೇಗಿತ್ತು ಅಂತ ನೋಡೋಣ ಬನ್ನಿ. ಫೈನಲಿ ಬೆಟ್ಟಕ್ಕೆ ರೀಚ್ ಆದ್ವಿ. ಚಾಮುಂಡಿ ತಾಯಿ ಪಾದಕ್ಕೆ ನಮಸ್ಕಾರ ಮಾಡ್ತಾ ಬೆಟ್ಟ ಹತ್ತಕ್ಕೆ ಶುರು ಮಾಡಿದ್ವಿ. ಮುಂದೆ ಹೊರಟಾಗ ನಮ್ಮ ಕಣ್ಣಿಗೆ ಬಿದ್ದಿದ್ದೆ ಈ ವಿನಾಯಕನ ದೇವಸ್ಥಾನ. ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ಮುಂದೆ ಹೊರಟ್ವಿ. ಆ ತಾಯಿ ಚಾಮುಂಡೇಶ್ವರಿ ಯಾಕೆ ಬೆಟ್ಟದ ಮೇಲಿದ್ದಾರೆ ಅಂದರೆ, ಮಹಿಷಾಸುರ ಎಂಬ ರಾಕ್ಷಸನು ಆ ಊರಲ್ಲಿರುವ ದೇವಾನುದೇವತೆಗಳಿಗೆ ಕಾಟ ಕೊಡ್ತಿರ್ತಾರೆ. ಹಾಗಾಗಿ ಮಹಿಷಾಸುರನನ್ನು ಸಂಹಾರ ಮಾಡಲೆಂದು ಅಲ್ಲಿರುವ ದೇವಾನುದೇವತೆಗಳು ಅವರ ಒಂದೊಂದು ಆಯುಧಗಳನ್ನು ಚಾಮುಂಡಿ ತಾಯಿಗೆ ದಾರಿ ಎರೀತಾರೆ. ಆ ತಾಯಿ ಮಹಿಷಾಸುರನ ಜೊತೆ 9 ದಿನಗಳ ಕಾಲ ಯುದ್ಧ ಮಾಡಿ 9ನೆಯ ದಿನ ತ್ರಿಶೂಲ ಆಯುಧವನ್ನು ಬಳಸಿ ಚಾಮುಂಡಿ ತಾಯಿ ಮಹಿಷಾಸುರನನ್ನು ಸಂಹಾರ ಮಾಡುತ್ತಾರೆ. ಹಾಗಾಗಿ ಚಾಮುಂಡಿ ತಾಯಿಗೆ ಮಹಿಷಾಸುರ ಮರ್ದಿನಿ ಎಂದು ಮತ್ತೊಂದು ಹೆಸರು. ಬೆಟ್ಟದ ಇನ್ನೊಂದು ವಿಶೇಷಣೆ ಈ ನಂದಿ ಸುಮಾರು 365 ವರ್ಷಗಳ ಹಿಂದೆ ಸ್ಥಾಪನೆ ಮಾಡಿದ್ದು, ಸುಮಾರು 16 ಅಡಿ ಉದ್ದ ಮತ್ತು 20 ಅಡಿ ಅಗಲ ಇದೆ ಎಂದು ವಿಸ್ತರಿಸ್ತಾರೆ. ಆಂಜನೇಯನ ದರ್ಶನ ಪಡೆದು 800 ಮೆಟ್ಲು ಹತ್ತಿ ಬಂದಾಗ ನಿಮಗೆ ಕಾಣದೆ ಬ್ಯೂಟಿಫುಲ್ ಆದ ವ್ಯೂ. ಅಂತೂ ಇಂತೂ 1000 ಮೆಟ್ಲುಗಳನ್ನು ಮುಗಿಸಿ ತಾಯಿ ಚಾಮುಂಡೇಶ್ವರಿಯನ್ನು ದರ್ಶನ ಮಾಡಲೆಂದು ಬಂದ್ವಿ. ಇದಾಗಿದ್ದು ಇವತ್ತಿನ ವ್ಲಾಗ್. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತೀನಿ. ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಬಾಯ್.